ಸ್ವಿಸ್ ಬ್ಯಾಂಕ್ ಅಲ್ಲಿರೋ ಅಷ್ಟು ಹಣವನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಇನ್ನು ಮುಂದೆ ಈ ದೇಶದ ಹೈವೇಗಳಿಗೆ ಟಾರ್ ಹಾಕೋದು ಬೇಡ, ಚಿನ್ನ ಹಾಕಬಹುದು ಅಂತ. ಒಬ್ಬ ಕೊಲೆಗಾರನ ಮುಂದೆ ಹಿಂದೆ ನಿಂತು ನೀನು ಅವನನ್ನು ಬಿಡಿಸಿ ಬರುವ ದೃಶ್ಯ ಜನರಿಗೆ ಎಲ್ಲರಿಗೂ ಗೊತ್ತುಂಟು. ಇವ ವೇಶ್ಯಾವಾಟಿಕೆ ದಂಧೆಯಲ್ಲಿ ಇದ್ದವ 2013ರಲ್ಲಿ. ಆ ನಂತರ ಇವನು ಬಂದು ಶಾಲ್ ಹಾಕೊಂಡು ಸಂಘಟನೆ ಧರ್ಮ ಅಂತ ಬಂದವ. ಮಂಗಳೂರು ಭಾಗದ ಒಂದು ಪ್ರಸನ್ನ ರವೆ ಅಂತೇಳಿ ಒಂದು ಹೆಂಗಸು, ಮಹಿಳೆಯರು ನಿಮ್ಮನ್ನು ಗೆರವು ಹಾಕೊಂಡು 3 ಜನರನ್ನು ನಿಮ್ಮನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅಟ್ಟಾಡಿಸ್ತೇವೆ. ಇದು ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯನಿಗೆ ನ್ಯಾಯ ಕೊಡಿಸ್ತೇನಂತ ಬಂದ ಕೆಲವು ವೇಷಗಳು, ಹೈಟೆಕ್ ಭಿಕ್ಷುಕರು ಕೆಲವರಿದ್ರು. ಕೆಲವರಿಗೆ ಭಿಕ್ಷುಕರಿಗೆ ತಟ್ಟೆಯಲ್ಲಿ ಸ್ವಲ್ಪ ಹಣ ಸಿಕ್ಕಿತು, ಸ್ವಲ್ಪ ಮಾತಾಡಿದ್ರು ಪ್ರಕರಣದ ಬಗ್ಗೆ, ಆನಂತರ ಹೋದ್ರು. ಕೆಲವರಿಗೆ ಭಿಕ್ಷುಕರಿಗೆ ಹಣ ಸಾಕಾಗ್ಲಿಲ್ಲ, ಆನಂತರ ಬಾಯಿ ಮುಚ್ಕೊಂಡು ಕೂತ್ರು. ಈಗ 2025ರಲ್ಲಿ ಕೆಲವು ಭಿಕ್ಷುಕರು ಪುನಃ ಬಂದು ಸೌಜನ್ಯನ ಪ್ರಕರಣವನ್ನು ಬಡಿದೆಪ್ಪಿಸ್ತಾ ಇದ್ದಾರೆ. ಭಾರಿ ದೊಡ್ಡ ಧರ್ಮ ಹಿಂದುತ್ವ ಹೇಳಿಕೊಂಡು ಕೆಲವು ಬರೋ ಭಿಕ್ಷುಕರು ಇದ್ದಾರೆ. ಅದರಲ್ಲಿ ಒಂದು ಭಿಕ್ಷುಕ ಹೈಟೆಕ್ ನಾನು ಹೇಳಲೇಬೇಕು, ನಾನು ಸೂಲಿಬೆಲೆ ಅಂತ ವೇದಿಕೆಯಲ್ಲಿ ನಿಂತು ಮಾತಾಡೋದು. ಈಗ ಸೌಜನ್ಯನ ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವ ಬರುವುದರಲ್ಲಿ ಒಂದು ಭಿಕ್ಷುಕ, ಹೈಟೆಕ್ ಭಿಕ್ಷುಕ ಸೂಲಿಬೆಲೆ. ಯಾಕೆಂದ್ರೆ ಈತ ಸಹ ಧರ್ಮ ಹಿಂದುತ್ವ ಹೇಳಿಕೊಂಡು ಬೊಗಳೆ ಬಿಡುವುದು ಮಾತ್ರ ಅಲ್ಲದೆ ಎಲ್ಲೂ ಸಹ ಭಾಷಣವನ್ನು ಬಿಟ್ಟಿಯಾಗಿ ಮಾಡ್ತಾ ಇಲ್ಲ. ಮೊದಲು ರಾಷ್ಟ್ರಭಕ್ತಿ ಅಂತ ಜಾಗೋ ಭಾರತ್ ಕಾರ್ಯಕ್ರಮ ಮಾಡಿಕೊಂಡು ಹಣ ಮಾಡ್ತಾ ಬಂದ. ಎರಡನೇ ಹೈಟೆಕ್ ಭಿಕ್ಷುಕ ಇನ್ನೊಬ್ಬ ಅವನ ಅನುಯಾಯಿ ಅಂತೆ. ಅವನದೊಂದು ಸೋಷಿಯಲ್ ಮೀಡಿಯಾದಲ್ಲೇ ನೋಡ್ಬೋದು, ಏನು ರಾಷ್ಟ್ರ ರಕ್ಷಣಾ ಪಡೆ ಅಂತೆ. ಅದರಲ್ಲಿ ಒಂದು ಸ್ಕ್ಯಾನರ್ ಹಾಕ್ಕೊಂಡು ಅದರಲ್ಲಿ ಹಣ ಮಾಡುವ, ಇವೊಂದು ಸ್ಕ್ಯಾನರ್ ಹಾಕ್ಕೊಂಡು ಭಿಕ್ಷೆ ಬೇಡುವ ಭಿಕ್ಷುಕ ಈಗ ಸೌಜನ್ಯನ ಕೇಸಲ್ಲಿ ಇಲ್ಲಿಗೆ ಬಂದಿದ್ದಾನೆ, ದಕ್ಷಿಣ ಕನ್ನಡ ಜಿಲ್ಲೆಗೆ. ಮೂರನೇವ ಇಲ್ಲೇ ಇದ್ದವ, ಒಮ್ಮೆ ನಿಂತಿತ್ತು ಅವನದ್ದು ಸಂಶೋಧನೆ. ಈಗ ಗಿಳಿಯಾರ್ ಇನ್ನೊಮ್ಮೆ ಬಂದಿದ್ದಾನೆ. ಇವನು ಒಂದು ಸೌಜನ್ಯ ಪ್ರಕರಣದಲ್ಲಿ ಹೈಟೆಕ್ ಭಿಕ್ಷುಕ. ಯಾಕೆಂದರೆ ಮೊದಲು ಕಾವ್ಯ ಪೂಜಾರಿ ಕೇಸಲ್ಲಿ ಆ ಒಂದು ಆಳ್ವಾಸ್ ಕಾಲೇಜಿನ ಪರ ನಿಂತು ಆ ಹುಡುಗಿಗೆ ನ್ಯಾಯ ಕೊಡಿಸದೆ ಅಲ್ಲಿ ಸಹ ಹಣ ಮಾಡಿದವ, ಎಲ್ಲರೂ ಜನರು ಹೇಳ್ತಾರೆ. ಈಗ ಸೌಜನ್ಯ ಕೇಸಲ್ಲಿ ಬಂದು ಇಲ್ಲಿ ಸಹ ಇವನು ಸೌಜನ್ಯನಿಗೆ ನ್ಯಾಯ ಹೇಳಿಕೊಂಡು ಈ ರೀತಿಯ ಭಿಕ್ಷಾಟನೆ ಮಾಡಿಕೊಂಡು ಹಣ ಸಂಪಾದನೆ ಮಾಡೋದಲ್ಲದ್ರೆ ಬೇರೇನಿಲ್ಲ. ಹಾಗಾಗಿ ಇದು 3 ಪ್ಲಾಟ್ಫಾರ್ಮ್ಗಳು ಈಗ ಒಟ್ಟಾಗಿದೆ. ಇವನದು ಕೇಸ್ ಗೊತ್ತಿರಬೇಕು, 2013ರಲ್ಲಿ. ಇವತ್ತು ನಾನು ದಾಖಲೆ ತಗೊಂಡೆ ಸ್ಟೇಷನ್ನಿಂದಲೇ. ಇವೊಂದು DJ ಹಳ್ಳಿಯಲ್ಲಿ ಇವನು ವೇಶ್ಯಾವಾಟಿಕೆ ದಂಧೆ ಮಾಡಲಿ ಸಿಕ್ಕಿ ಬಿದ್ದವ. ನಾನು ಹೇಳುದಲ್ಲ, ದಾಖಲೆ ಇಟ್ಕೊಂಡು ಮಾತಾಡುದು, ನಾನು ದಾಖಲೆ ಆಗ್ತೇನೆ ನಾನು ಇವನದು. ಇಂತೆಲ್ಲ ಇವುಗಳು ವೇಶ್ಯಾವಾಟಿಕೆ ದಂಧೆಯಲ್ಲಿ ಸಿಕ್ಕಿ ಬಿದ್ದ ಇವುಗಳು ಹಿಂದುತ್ವ ಧರ್ಮ ಅಂತ ಶಾಲ್ ಹಾಕಿ ನಮಗೆ ಮಾತಾಡುವ ಈ ಕೊಚ್ಚಗಳಿಗೆ ನಾವು ಮಾತಾಡದಿದ್ರೆ ಇಡೀ ಸಮಾಜಕ್ಕೆ ಎಣಿಸಬಹುದು ಇವರೇನ ದೊಡ್ಡ ಒಂದು ಹಿಂದೂ ಧರ್ಮವನ್ನು ಎತ್ತಿಡುವವರು, ಹಿಂದುತ್ವವನ್ನು ಎತ್ತಿಡುವವರು. ಇವ ವೇಶ್ಯಾವಾಟಿಕೆ ದಂಧೆಯಲ್ಲಿ ಇದ್ದವ 2013ರಲ್ಲಿ. ಆ ನಂತರ ಇವನು ಬಂದು ಶಾಲ್ ಹಾಕೊಂಡು ಸಂಘಟನೆ ಧರ್ಮ ಅಂತ ಬಂದವ. ಬ್ಯಾಂಗ್ಳೂರಲ್ಲಿ ಯಾರೆಲ್ಲ ಸೇರಿ ವೇದಿಕೆ ಮಾಡಿದ್ದಾರೆ, ಇದರ ಜವಾಬ್ದಾರಿ ಯಾರು, ಇದಕ್ಕೆ ಫಿನಾನ್ಸ್ ಯಾರು ಮಾಡ್ತಾ ಇದ್ದಾರೆ, ಯಾವ ಹೋಟೆಲಲ್ಲಿ ವೇದಿಕೆ ಆಗಿದ್ದು ಅಂತ ಪರಿಪೂರ್ಣ ಮಾಹಿತಿ ನಮಗೆ ಉಂಟು. ನಿಮ್ದೇನು ಪ್ಲಾನ್ ಗೊತ್ತಿಲ್ಲ ಅಂತ ನಮ್ಗೆ ಏನಿಲ್ಲ, ಎಲ್ಲ ಗೊತ್ತುಂಟು. ಈಗ ಸೌಜನ್ಯನ ವಿಷಯದಲ್ಲಿ ನಾನು ಹೇಳಿದಲ್ಲ, ಹೈಟೆಕ್ ಭಿಕ್ಷುಕರು ನೀವು ಸೌಜನ್ಯನ ಹೆಸರಲ್ಲಿ ಹಣ ಮಾಡಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದದ್ದು. ಮತ್ತೆ ಯಾವ ರೀತಿ ನೀವು ಪ್ಲಾನ್ ಮಾಡ್ತೀರಿ ಅಂದ್ರೆ ಧರ್ಮ, ದೇವಸ್ಥಾನ, ಅದರ ಬಗ್ಗೆ ನೀವು ದೇವಸ್ಥಾನದ ಬಗ್ಗೆ ಮಾತಾಡ್ತಿದ್ದಾರೆ, ಧರ್ಮದ ಬಗ್ಗೆ ಮಾತಾಡ್ತಿದ್ದಾರೆ. ಇವರಿಗೆ ಸೌಜನ್ಯನಿಗೆ ನ್ಯಾಯ ಕೊಡಿಸ್ಲಿಕ್ಕೆಲ್ಲ ಇವರು ಮಾತಾಡೋದು. ಇವರು ಕೇವಲ ದೇವಸ್ಥಾನವನ್ನು ಎಂಡೋಮೆಂಟ್ ಮಾಡಲಿಕ್ಕೆ ಹೊರಟಿದ್ದಾರಂತ ಇಡೀ ನೀವೊಂದು ಮೀಟಿಂಗ್ ಅಲ್ಲಿ ಮಾಡಿಕೊಂಡು ಈ ಭಿಕ್ಷುಕರೀಗ ಇಲ್ಲಿ ಹಣ ಮಾಡಲಿಕ್ಕೆ ಹೊರಟಿರುವಾಗ ನನಗೂ ಅಸಹ್ಯ ಆಗ್ತಾ ಉಂಟು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಹಿಂದೂ ಸಂಘಟನೆ ಲೀಡರ್ಸ್ ಇಲ್ವಾ ತಾಕತ್ತಿದ್ದದು? ಇಂಥ ಮುಟ್ಟಾಳರೆಲ್ಲ ಕೂತು ಮಾತಾಡುವಾಗ ನಿಮಗೆ ಯಾಕೆ ಬಾಯಿ ಬರುವುದಿಲ್ಲ? ಯಾಕೆಂದ್ರೆ ನೀವು ಮಾಡಿಸ್ತಾ ಇದ್ದೀರಾ. ಗಿಳಿಯಾರು ಮುಟ್ಟಾಳ ಮಾತಾಡ್ತಾ ಇದ್ದಾನಲ್ಲ ಇವ ಸೌಜನ್ಯನ ವಿಷಯದಲ್ಲಿ. ಧರ್ಮ ಸಂರಕ್ಷಣಾ ಸಭೆ ಮಾಡಿ ಅವನದೊಂದು ರಥ ಹೋಗ್ತಾ ಇತ್ತಲ್ಲ, ಅವನ ರಥಕ್ಕೆ ಕದ್ರಿಯಲ್ಲಿ ಬಂದು ದೀಪ ಬೆಳಗಿಸಿದ ಅವರ್ಯಾರು? UT ಖಾದರ್. ಆಗ ನಿಮಗೆ ಕಾಣಿಸ್ಲಿಲ್ವಾ? UT ಖಾದರ್ನನ್ನು ಹೊರತುಪಡಿಸಿ ನಿಮ್ಮ ವಿಶ್ವ ಹಿಂದೂ ಪರಿಷತ್ತಲ್ಲಿ ಸಂಘಟನೆಯಲ್ಲಿ ಯಾವ ನಾಯಕನು ಹಿಂದೂ ನಾಯಕರು ಇರಲಿಲ್ವಾ? UT ಖಾದರ್ ಬರುವುದಕ್ಕೆ ನನ್ನ ಅಭ್ಯಂತರ ಅಲ್ಲ. ಆದ್ರೆ ನಿಮಗೆ ಆಗ್ತದೆ ದೀಪ ಬೆಳಗಿಸ್ಲಿಕ್ಕೆ, ನಿಮ್ಗೆ ಇಫ್ತಾರ್ ಕೂಟ ಆಗ್ತದೆ. ಆದ್ರೆ ಯಾವನಾದ್ರೂ ಒಬ್ಬ ಹೋಗಿ ಏನಾದ್ರೂ ಅವರೊಟ್ಟಿಗೆ ಸೇರಿಕೊಂಡೆ ಕೂಡಲೇ ನೀವು ದೊಡ್ಡದಾಗಿ ಮಾತಾಡ್ತೀರಲ್ಲ. ಈಗ ಯಾಕೆ ಮಾತಾಡುದಿಲ್ಲ? ಈಗ 3-4 ಅವಿವೇಕಿಗಳು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸೌಜನ್ಯನಿಗೆ ನ್ಯಾಯ ಕೊಡಿಸ್ಲಿಕ್ಕೆ, ಸೌಜನ್ಯನಿಗೆ ಪರ ವಿರೋಧ ಅಲ್ಲ, ನಾವು ಪರ ಅಂತ ಹೇಳಿಕೊಂಡು ಕೂತು ಈಗ ದೇವಸ್ಥಾನದ ಬಗ್ಗೆ ಅಂತ ಮಾತಾಡುವವರಿಗೆ ಈ ದೇವಸ್ಥಾನದ ಬಗ್ಗೆ ನಾವು ಮಾತಾಡುದಲ್ಲ, ಅದರ ಅಡಿಯನ್ನು ಯಾರು ಹಿಂದೂಗಳಿಗೆ ಆ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಹಕ್ಕಿಲ್ಲ,
ಅಂತ ಹೇಳಿಕೊಂಡು ತನ್ನ ಸ್ವಂತ ಹೆಸರಲ್ಲಿ ಆ ದೇವಸ್ಥಾನವನ್ನು ಮಾಡುವಾಗ ಈ ಪ್ರಶ್ನೆಗಳನ್ನು ನಾವು ಕೇಳ್ತಿದ್ದೇವೆ. ಹಾಗಾಗಿ ನೀವು ಸಹ ಒಂದು ನಿಜವಾಗಿ ಹಿಂದೂ ಧರ್ಮದಲ್ಲಿದ್ದವರು, ಹಿಂದೂ ನಾಯಕರು ಅಂತ ಹೇಳಿಸಿಕೊಳ್ಳೋರು ಆ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಸೂಲಿಬೆಲೆಯನ್ನು ಸೇರಿಸಿ ಯಾವ ಪುನೀತ್ ಕೆರಳಿ ಬಿಡಿ, ಅವನು ಲೋಫರ್, ನಮ್ಗೆ ಅವನೊಂದು ಇದೇ ಇಲ್ಲ, ಇವನು ಸಹ ಅಲ್ಲ, ಗಿಳಿಯಾರು ಅಲ್ಲ. ಯಾವ ದೊಡ್ಡ ಪುಂಗಿ ಉತ್ತಾನಲ್ಲ, ಧರ್ಮದ ಬಗ್ಗೆ ಬೋಧನೆ ಮಾಡ್ತಾನಲ್ಲ ವೇದಿಕೆಯಲ್ಲಿ ಕೂತ್ಕೊಂಡು, ಅವನಿಗೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಹೇಳಿ. ಭಾರಿ ಇವನು ಪ್ರಮೋಷನ್ ಮಾಡ್ತಿದ್ದಾನೆ ಗಿಳಿಯಾರ್. ನಮ್ಮ ಸೂಲಿಬೆಲೆಯವರದೊಂದು ವಿಡಿಯೋವನ್ನು ನೋಡಿ ಅವರು ನೇರವಾಗಿ ಖಾರವಾಗಿ ಮಾತಾಡ್ತಾರೆ, ಅವರು ದಾಖಲೆಯನ್ನು ಇಟ್ಕೊಂಡು ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ನಿನ್ನ ಸೂಲಿಬೆಲೆಯ ದಾಖಲೆಗಳನ್ನು ನಾವು ಇಡೀ ದೇಶವೇ ನಾವು ನೋಡಿದೆ. ಇವನಿಗೆ ಯಾಕೆ ಯಂಗ್ ಪುಂಗ್ಲಿ ಅಂತ ಹೆಸರು ಬಂತು, ಇವನು ಯಾವ ರೀತಿಯ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾನೆ. ಸ್ವಿಸ್ ಬ್ಯಾಂಕ್ ಅಲ್ಲಿರೋ ಅಷ್ಟು ಹಣವನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಇನ್ನು ಮುಂದೆ ಈ ದೇಶದ ಹೈವೇಗಳಿಗೆ ಟಾರ್ ಹಾಕೋದು ಬೇಡ, ಚಿನ್ನ ಹಾಕಬಹುದು ಅಂತಂದ್ರು ಅವರು. ಕೊರಿಯಾದ ಅಧ್ಯಕ್ಷ ಭಾರತಕ್ಕೆ ಬಂದಾಗ ನರೇಂದ್ರ ಮೋದಿ ಹಾಕಿದ ಕೋಟ್ ಮುಟ್ಟಿ, ನೀವು ಕೋಟ್ ಮಾತ್ರ ಒಳ್ಳೊಳ್ಳೆದಾಗ್ತಿರ್ರಿ ಅಂದ್ಬಿಟ್ಟ. ನರೇಂದ್ರ ಮೋದಿ ಏನು ಮಾತಾಡ್ಲಿಲ್ಲ. ಅವನ ಬಟ್ಟೆಯ ಲೆಕ್ಕಾಚಾರವನ್ನ ಯಾರಿಗೂ ಅವನಿಗೆ ಗೊತ್ತಾಗದಂತೆ ತೆಗೆದಿರಿಸ್ಕೊಂಡ್ರು. ಆನಂತರ ಅವನು ಹೋದ ನಂತರ ನರೇಂದ್ರ ಮೋದಿ ತನ್ನ ಕೋಟ್ ಹೊಲಿಯುವಂತವ್ನು ಕರೆಸಿ ಅವರಿಗೆ 8 ಬೇರೆ ಬೇರೆ ಬಣ್ಣದ ಕೋಟ್ ಅನ್ನು ಹೊಲಿಸಿ ಅಲ್ಲಿ ಕಳಿಸ್ಕೊಟ್ರು. ಆ 8 ಕೋಟ್ ಕೊಟ್ಟಿದ್ರಿಂದಾಗಿ ಕೊರಿಯಾದ ಅಧ್ಯಕ್ಷ ಭಾರತ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿದ್ರು ಪಾಕಿಸ್ತಾನದ ಪರವಾಗಿ ನಿಲ್ತಿರ್ಲಿಲ್ಲ, ನಮ್ಮ ಪರವಾಗಿ ನಿಂತ್ಕೊಳ್ತಿದ್ದ. ನರೇಂದ್ರ ಮೋದಿ ಎಲ್ಲ ಹಾಸ್ಪಿಟಲ್ಗಳನ್ನ ತಾವು ನೆಟ್ ಮೂಲಕ ತಮ್ಮ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ, ಲ್ಯಾಪ್ಟಾಪ್ ನಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಪ್ರತಿ ರಾತ್ರಿ ಅರ್ಧ ಗಂಟೆ ಕೂತ್ಕೊಂಡ್ರೆ ಇವತ್ತು ಯಾವ್ಯಾವ ಹಾಸ್ಪಿಟಲ್ ನಲ್ಲಿ ಎಷ್ಟೆಷ್ಟು ಜನ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂತ ಒಂದು ಕ್ಲಿಕ್ ಅಲ್ಲಿ ನೋಡಬಲ್ಲರು. ಆ ಟ್ರೀಟ್ಮೆಂಟ್ ಏನೇನಾಗಿದೆ ಅಂತ ಪಕ್ಕಾ ಲೆಕ್ಕಾಚಾರ ಇಟ್ಕೊಂಡು ಮುಂದೆ ತಾನು ಮಾಡಬೇಕಾಗಿರೋದು ಏನು ಅಂತ ಯೋಚನೆ ಮಾಡಬಲ್ಲರು. ಇದು ನರೇಂದ್ರ ಮೋದಿಯ ಮ್ಯಾಜಿಕ್. ಈ ದೇಶದಲ್ಲಿರೋ 200 ಲಕ್ಷ ಕೋಟಿ ರೂಪಾಯಿ ಬ್ಲಾಕ್ ಮನಿ ಒನ್ ಫೈನ್ ಡೇ ಈ ದೇಶದ ಬ್ಯಾಂಕುಗಳಿಗೆ ಬಂಬಾರ್ಡ್ ಆಗ್ಬಿಡುತ್ತೆ. ಗೊತ್ತಾಯ್ತು, ನೋಟ್ ನ ಚಿಪ್ ಇಲ್ಲ ಹೌದು, ಆದ್ರೆ ಈ ಕಲರ್ ಬಳಸಿದ್ದಾರಲ್ಲ, ಈ ಕಲರ್ ಗೆ ಬಳಸಿರುವಂತ ಐಸೋಟೋಪುಗಳು ಒಂದೇ ಕಡೆ ನೋಟು ಕಲೆಕ್ಟ್ ಆಗಿ ಕೂತ್ಕೊಂಡ್ರೆ ಈ ನೋಟು ತಾನು ಇಲ್ಲಿದ್ದೀನಿ ಅನ್ನೋದಕ್ಕೆ ಹೇಗೆ ರೇಡಿಯಂ ಲೈಟ್ ಎಮಿಟ್ ಮಾಡುತ್ತೋ ಹಂಗೆ ಲೈಟ್ ಎಮಿಟ್ ಮಾಡುತ್ತೆ ಅಂತ. ಉದಾಹರಣೆಗೆ ನಿನ್ನ ಜಾಗೋ ಭಾರತ್ ಕಾರ್ಯಕ್ರಮ ಮಾಡುವಾಗ ನಮ್ಮ ಯುವಕರೇ ಹಿಂದೂ ಸಂಘಟನೆ ಹುಡುಗರು, ಚಿಕ್ಕ ಚಿಕ್ಕ ಹುಡುಗರು ಜಾಗೋ ಭಾರತ್ ಕಾರ್ಯಕ್ರಮ ಮಾಡಿ ಸಕಟ್ಟೆಯಲ್ಲಿ ಕರೆಯುವಾಗ ಈತ ಹಣ ಕೊಡೋದು ಸ್ವಲ್ಪ ಕಡಿಮೆ ಆಯಿತು ಅಂತ ಅಲ್ಲಿ ಬರದೇ ಕೂತು ನಾನು ಕಾಶ್ಮೀರಕ್ಕೆ ಅಧ್ಯಯನ ಮಾಡಲಿಕ್ಕೆ ಹೋಗಿದ್ದೇನಂತ ಹೇಳಿ ಆ ಕಾರ್ಯಕ್ರಮ ರದ್ದಾಯಿತು. ಇವಾಗ ಕಾಶ್ಮೀರದಲ್ಲಿಲ್ಲ, ಮರುದಿವಸ ಬೇರೆ ಕಾರ್ಯಕ್ರಮದಲ್ಲಿ ಹೋಗಿದ್ದ ಹಣಕ್ಕೋಸ್ಕರ. ಇಂಥ ಪುಂಗಿ ಬಿಡುವವನನ್ನು ನಾವು ಇವನ ದಾಖಲೆಯನ್ನು ನಂಬುವುದಿಲ್ಲ. ಇವನು ಸುಳ್ಳು ಹೇಳುದು. ಮೊದಲೆಲ್ಲ ಇವ ವೇದಿಕೆಯಲ್ಲಿ ಭಾಷಣ ಬಿಡ್ತಿದ್ದ, ನಾನು ಅಯೋಧ್ಯಕ್ಕೆ ಹೋಗಿ ಬಂದೆ ಅಂತ. ಮರುದಿವಸ ಇಲ್ಲಿದ್ದು PVS ಅಲ್ಲಿ ಅದರದ್ದು ಅಯೋಧ್ಯೆ ಹೋಟೆಲಲ್ಲಿ ಕೂತಿರ್ತಾನೆ. ಇವನ ರಾಷ್ಟ್ರ ಭಕ್ತಿ, ನಾನು ಕಾಶ್ಮೀರದ ಕಣಿವೆ ಹೋಗಿ ಯೋಧರನ್ನು ಮಾತಾಡಿಕೊಂಡು ಬಂದೆ ಅಂತ ಹೇಳ್ತಾನೆ. ಮೊನ್ನೆ ಒಬ್ಬ ಸೈನಿಕರು ಸಿಕ್ ನನಗೆ ಹೇಳ್ತಿದ್ರು, ಅವ್ರು ಹೇಳಿದ್ರು ಮೋದಿ ಒಂದ್ಸಲ ದೀಪಾವಳಿ ಆಚರಣೆ ಮಾಡುವಾಗ ನಮ್ಮ ಹತ್ರನೇ ಬಂದಿದ್ದು ಸರ್, ನಾನು ಸ್ವೀಟ್ ತಿಂದಿದ್ದೀನಿ ಮೋದಿ ಅವ್ರ ಕೈಯಲ್ಲಿ ಅಂತಂದ. ನನ್ನದು ಬಹಳ ಖುಷಿ ಆಯ್ತಪ್ಪ, ವೆರಿ ಗುಡ್. ಅಂದ್ರೆ ಏನಂದ ಗೊತ್ತಾ ಸರ್, ನಮಗೂ ಏನು ಸೈನ್ಯದಲ್ಲಿ ಗೊತ್ತಿಲ್ಲಲ್ವೋ ಆ ಮನುಷ್ಯನ್ಗೆ ಅದು ಗೊತ್ತು ಸರ್. ನಮ್ಮ ಹತ್ರ ಒಂದು 20 ನಿಮಿಷ ಅವೆಲ್ಲ ಮಾತಾಡ್ಬಿಟ್ಟು ನಮ್ಗೆ ಗಾಬರಿ ಆಗುತ್ತೆ, ಈ ಮನುಷ್ಯ ಇದನ್ನೆಲ್ಲ ಎಲ್ಲಿ ತಿಳ್ಕೊಳ್ತಾನೆ. ಯೋಧರನ್ನು ಭೇಟಿ ಮಾಡ್ಲಿ ಬಿಡ್ಲಿಕ್ಕೆ ಇವನ್ ಯಾವ ಮಿಲಿಟರಿ ಕಮಾಂಡರ್, ಇವನು ಖಾಲಿ ಪುಂಗಿ ಬಿಡುದು ಎಲ್ರಿಗೂ ಗೊತ್ತುಂಟು. ಸೂಲಿಬೆಲೆ ಒಂದು ಹೇಳ್ತಾ ಇದ್ದಿ, ನಮ್ಮ ಧರ್ಮಸ್ಥಳ ಅಂತ, ಧರ್ಮಸ್ಥಳವನ್ನು ಸುಪ್ರೀಂ ಕೋರ್ಟಿಗೆ ಹೋಲಿಸ್ತಾ ಇದ್ದೀರಿ ನೀವು, ಒಪ್ತೇನೆ ನಾನು. ನೀವು ಸುಪ್ರೀಂ ಕೋರ್ಟಿಗೆ ಹೋಲಿಸ್ತಿದ್ದೀರಿ, ಅಲ್ಲಿ ನ್ಯಾಯ ಸಿಗ್ತದೆ ಅಂತ ಹೇಳೋರು. ನಾವು ಒಂದು ಹಿಂದೂ ಮಹಿಳೆಯಾಗಿ ಧರ್ಮಸ್ಥಳವನ್ನು ಅದೇ ಜಾಗಕ್ಕೆ ನ್ಯಾಯಪೀಠ ಅಂತ ಹೇಳಿ ಹೋರಾಟ ಮಾಡಿದವರು. ಒಂದು ಪ್ರಶ್ನೆಯಲ್ಲಿ ನನಗೆ ನೀವು ಕೇಳಬೇಕಿತ್ತು, ಅಲ್ಲಿದ್ದ ಧರ್ಮಾಧಿಕಾರಿಗೆ ಅದನ್ನು ಸುಪ್ರೀಂ ಕೋರ್ಟ್ ಅಂತ ಗೊತ್ತಾಗ್ಲಿಲ್ವಾ? ತನ್ನ ನ್ಯಾಯಪೀಠದಲ್ಲಿ ನ್ಯಾಯ ಸಿಕ್ಕುವಾಗ ಎಲ್ರಿಗೂ ಹೋಗಿ ಅಲ್ಲಿ ಕೇಸ್ 5 ಕೋಟಿ 10 ಕೋಟಿ ಕೇಸ್ ಹಾಕೊಂಡು ನಮ್ಗೆ ಡೆಫಾಮೇಶನ್ ಕೇಸ್ ಹಾಕುವಾಗ ಅಲ್ಲಿ ಆ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಮಂಜುನಾಥ ಇರುವಾಗ ಅದು ನ್ಯಾಯಪೀಠ ಸುಪ್ರೀಂ ಕೋರ್ಟ್ ಅಂತ ಹೇಳುವವರಿಗೆ ಅವರ ಹತ್ರ ಪ್ರಶ್ನೆ ಕೇಳಿ, ಇಲ್ಲಿ ಸುಪ್ರೀಂ ಕೋರ್ಟ್ ಇತ್ತು, ನ್ಯಾಯದೇವರು ಇದ್ರು, ಹಾಗಾಗಿ ನೀವೇ ಯಾಕೆ ಕೋರ್ಟಿಗೆ ಹೋಗಿದ್ದೀರಿ ಅಂತ ಆ ಪ್ರಶ್ನೆ ಅಲ್ಲಿ ಕೇಳಬೇಕು. ಸೂಲಿಬೆಲೆ, ನೀನು ಖಾಲಿ ಗಿಳಿಯಾರನ್ನು ಕೂತು ಪುಂಗಿ ಊದುದಲ್ಲ. ಮಂಗಳೂರು ಭಾಗದ ಒಂದು ಪ್ರಸನ್ನ ರವೆ ಅಂತೇಳಿ ಒಂದು ಹೆಂಗಸು ಒಂದು ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ನನಗೆ ಯಾವುದೋ ಒಬ್ಬ ಸ್ನೇಹಿತ ತೋರಿಸ್ದ. ನಾನಲ್ಲಿದ್ದಿದ್ರೆ ಅವನ ಕಪಾಳಕ್ಕೆ ಹೊಡಿತಿದ್ದೆ ಅಂತ ಹೇಳಿ, ಇಲ್ಲ ಬಾರ್ಕೂರಿಗೆ ಬಂದು ಅವನಿಗೆ ಕಲ್ಲು ಹೊಡಿಯರಿ, ಖಾರದ ಪುಡಿ ಎರ್ಚಿ ಅಂತೇಳಿ ಹೇಳಿ ಹೋದಂತ ಹೆಂಗಸದು. ಈ ಪ್ರಸನ್ನ ರವೆಗೆ ನಾನು ಹೇಳೋದು, ನಾವೇನು ಸುಮ್ಮನೆ ಕೂತ್ಕೊಳ್ಳಲ್ಲ, ಕಪಾಳಕ್ಕೆ ಹೊಡೆದ್ರೆ ತಿರ್ಗಿಸಿ ಬಾರಿಸ್ತೀನಿ ನಾನು.
100ಕ್ಕೆ 100 ನೀನು ನನ್ನ ಮುಂದೆ ಸಿಕ್ಕಿದ್ರೆ ನಿನಗೆ ಕಪಾಳಕ್ಕೆ ಕೊಡ್ತೇನೆ ನಾನು. ಬಾರ್ಕೂರಲ್ಲಿ ನಿನಗೆ ಖಾರದ ಪುಡಿ ಹಾಕಬೇಕು, ಕಲ್ಲು ಬಿಸಾಡಬೇಕು ಅಂತ ಹೇಳಿದ್ದು ಬಾರ್ಕೂರಲ್ಲಿ ಕಾರ್ಯಕ್ರಮ ಮಾಡುವಾಗ ನೀನು ಗಾಡಿಯಲ್ಲಿ ತಿರುಗ್ತಾ ಇದ್ದಿ, ನಿನ್ನ ಅಲ್ಲಿ ಸ್ವಸಹಾಯ ಸಂಘದ ಹೆಂಗಸರನ್ನು ತಂದು ಚೂ ಬಿಟ್ಟಿದ್ದಿ. ಆದರೆ ಆ ಸ್ವಸಹಾಯ ಸಂಘದ ಹೆಂಗಸರು ಯಾವುದನ್ನೇ ವಿರೋಧ ಪಡಿಸದೆ ಆ ಸಭೆಯಲ್ಲಿ ಕೂತು ನಮ್ಮ ಮಾತುಗಳನ್ನು ಕೇಳ್ತಾ ಇದ್ರು. ನೀನು ಅಲ್ಲಿ ಸುತ್ತಾಡಿಕೊಂಡು ಇದ್ದದ್ದು ಖಾರದ ಪುಡಿ ಎರಚಿ ಅಂತ ಕಲ್ಲು ಬಿಸಾಡಿ ಅಂತ ಹೇಳಿದ್ದು, ನೀನು ಅವರನ್ನು ಕೂತ್ಕೊಳ್ಳಿಸಿ ಅಲ್ಲಿ ಹೋಗಿ ಸುತ್ತು ಬರುವಾಗ ಎಲ್ಲರೂ ನನ್ನ ಹತ್ರ ಹೇಳಿದ್ರು ಗಿಳಿ ಇಲ್ಲಿ ತಿರುಗ್ತಾ ಉಂಟು ಅಂತ. ತಾಕತ್ತಿದ್ರೆ ನೀನು ಬಂದು ವೇದಿಕೆಯಲ್ಲಿ ಮುಂದೆ ಕೂತು ಆ ಪ್ರಶ್ನೆಗಳನ್ನು ಅಲ್ಲಿ ಎತ್ತಬೇಕಿತ್ತು ನೀನು. ಆಗ ನಾನು ನಿನಗೆ ಒಂದು ಗಿಳಿಯಾರು, ಒಂದು ಸಂಶೋಧನಾ ತಂಡದವ, ಇವನೊಂದು ಗಂಡಸು ಅಂತ ನಾನು ಒಪ್ತಾ ಇದ್ದೆ. ಆದರೆ ನೀನು ಅದನ್ನು ಮಾಡಲಿಲ್ಲ. ನಿನಗೆ ಕಪಾಳಕ್ಕೆ ಅಂತೂ 100ಕ್ಕೆ 100 ನಾನು ಬಾರಿಸ್ತೇನೆ, ಅದಂತೂ ಸತ್ಯ. ಯಾಕೆಂದ್ರೆ ಸೌಜನ್ಯನ ವಿಷಯದಲ್ಲಿ ಹಾದಿ ತಪ್ಪಿಸ್ಲಿಕ್ಕೆ ಸುಳ್ಳು ದಾಖಲೆಗಳನ್ನು ಹೇಳ್ತಾ ಆವತ್ತಿಂದ ನೀನು ಶುರು ಮಾಡಿದ್ದಿ ನೀನು ಸಂಶೋಧನೆ ಮಾಡಲಿಕ್ಕೆ. ನಿನ್ನ ಸಂಶೋಧನೆ ಎಂಡ್ ಆಗ್ತಾ ಇಲ್ಲ. ನಿನ್ನ ಸಂಶೋಧನೆ ಎಲ್ಲಿವರೆಗೆ ಹೋಗ್ತಾ ಇದೆ ಅಂದ್ರೆ ಯಾರನ್ನ ಈಗ ಒಟ್ಟು ಮಾಡಿಸಿ ಇಲ್ಲಿ ಸಂಘಟನೆಯವರನ್ನು ಒಟ್ಟು ಮಾಡಿಸ್ಲಿಕ್ಕೆ ನಿನಗೆ ಕಷ್ಟ ಆಗ್ತಾ ಉಂಟು. ಯಾರನ್ನ ಚೂ ಬಿಟ್ಟುಕೊಂಡು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಂಡು ನಾನು ಹೋರಾಟ ಮಾಡ್ತೇನಂತ ಹೇಳಿದ್ರೆ ಅದು ನಿನ್ನ ಕನಸು. ನೀನು ಏನು ಹೇಳಿದಿ, ನಿಮಗೆ ನಾನು ನಾನು ನಿನಗೆ ಕೆಟ್ಟದಾಗಿ ಮಾತನಾಡಿದಾಗ ಅದನ್ನು ನಾನು ಸಹಿಸಿದೆ, ನಿಮಗೆ ಉತ್ತರ ಕೊಡಲಿಲ್ಲ, ಒಂದು ತಾಯಿಯಾಗಿ ಗೌರವ ಕೊಟ್ಟೆ, ಒಂದು ಮಹಿಳೆಯಾಗಿ ಗೌರವ ಕೊಟ್ಟೆ ಅಂತ ನೀನು ಹೇಳ್ತಿದ್ದೀಯಲ್ಲ ಲೈವಲ್ಲಿ. ಪ್ರಸನ್ನ ರವಿಯವರೇ, ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ, ನೀವು ಬಹಳ ಕೆಟ್ಟದಾಗಿ ನನ್ನ ವಿರುದ್ಧ ಮಾತಾಡಿದಾಗಲೂ ಕೂಡ ನಾನು ನಿಮಗೆ ಉತ್ತರ ಕೊಡಲಿಲ್ಲ. ಒಂದು ತಾಯಿ ಜಾಗದಲ್ಲಿ ಇರುವಂತವರು, ಒಂದು ಹೆಣ್ಣು ಅನ್ನೋ ಕಾರಣಕ್ಕೆ ನೀನು ನಿನ್ನ ಹತ್ರ ಈ ಪ್ರಶ್ನೆಯನ್ನು ಕೇಳಲೇಬೇಕು. ನಿನಗೆ ತಾಯಿಗೆ ಮತ್ತು ಹೆಂಡತಿಗೆ ಸಂಬಂಧ ಇಲ್ವಾ ಅಂತ ನಾನು ಕೇಳಲೇಬೇಕು. ಯಾಕೆಂದ್ರೆ ಆ ವೇದಿಕೆಯಲ್ಲಿ ಕಾರ್ಕಳದ ಕುಕ್ಕುಂದೂರು ಗ್ರಾಮದಲ್ಲಿ ನೀನು ಧರ್ಮ ಸಂರಕ್ಷಣಾ ಸಭೆ ಅಂತ ನಿನ್ನ ನೇತೃತ್ವದಲ್ಲಿ ಕಾರ್ಯಕ್ರಮ ಆದದ್ದು, ಬೇರೆ ಯಾರ್ದು ಅಲ್ಲ. ನಿನ್ನ ನೇತೃತ್ವದಲ್ಲಿ ಕಾರ್ಯಕ್ರಮ ಆಗುವಾಗ ಅಲ್ಲಿ ಸ್ವಾಮೀಜಿಗಳನ್ನು ತಂದು ಕೂತ್ಕೊಳ್ಳಿಸಿ ನಿನ್ನ ಇನ್ನೊಬ್ಬ ಮುಠಾಳ ಗಣವೇಶ ತಂದು ಅಲ್ಲಿ ಬೇಡದ್ದು ಮಾತಾಡುವಾಗ, ವೇಷವಾಟಿಕೆ ದಂಧೆ ಅಂತ ಮಾತಾಡುವಾಗ, ಸೌಜನ್ಯನ ಅಮ್ಮನ ಬಗ್ಗೆ ಯಾವನ ಒಬ್ಬ ಮುಠಾಳ ಒಬ್ಬ ಅಶೋಕ ಭಟ್ಟ ಸೆರಗಿನ ಬಗ್ಗೆ ಮಾತಾಡುವಾಗ ನಿನಗೆ ಆಗ ತಾಯಿಯ ಬೆಲೆ ಗೊತ್ತಿರ್ಲಿಲ್ವಾ, ಹೆಣ್ಣಿನ ಬೆಲೆ ಗೊತ್ತಿರ್ಲಿಲ್ವಾ? ಆಗ ನೀನು ಸತ್ತಿದ್ಯಾ? ನೀನು ಆವತ್ತು ನೀನು ಆ ಮೈಕ್ ಆಫ್ ಮಾಡ್ತಿದ್ರೆ ಅಥವಾ ಅವನನ್ನು ಈ ರೀತಿ ಮಾತಾಡಬಾರದು, ಇದು ಧರ್ಮ ಸಂರಕ್ಷಣಾ ಸಭೆ, ಈ ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಧರ್ಮದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ನಾನು ನಿನಗೆ ಸಲ್ಯೂಟ್ ಕೊಡ್ತಿದ್ದೆ. ಆದ್ರೆ ಆವತ್ತು ನೀನು ಮಾತಾಡದೆ ಕೂತವ, ಅದನ್ನೆಲ್ಲ ಕೇಳಿಕೊಂಡು ಕೂತು ಆಸ್ವಾದಿಸಿ ಖುಷಿ ಪಡುವಾಗ ನಿನ್ನ ತಾಯಿಗೆ ನಿನ್ನ ಹೆಂಡತಿಗೆ ಮಾತಾಡಿದ್ರೆ ನೀನು ಅದೇ ರೀತಿ ನೀನು ಅಲ್ಲಿ ಕೂತ್ಕೊಳ್ತಿದ್ಯಾ. ಈಗ ನೀನು ಹೇಳ್ತಿ ನನಗೆ ಕೆನ್ನೆಗೆ ನಿನಗೆ ಚಪ್ಪಲಲ್ಲಿ ಬಾರಿಸಬೇಕಿತ್ತು ಆ ವೇದಿಕೆಯಲ್ಲಿ ಬಂದು. ನೀನೇ ಮಾಡಿದ ಆ ಕಾರ್ಯಕ್ರಮ, ನೀನೊಂದು ಆ ಕಾರ್ಯಕ್ರಮ ಏರ್ಪಡಿಸಿದ ನಂತರ ನಿನಗೆ ಜವಾಬ್ದಾರಿ ಇತ್ತು. ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಯಾವ ರೀತಿ ಮಾತಾಡಬೇಕು ಅಂತ ಜವಾಬ್ದಾರಿ ಇತ್ತು. ನೀನೇ ಮಾತಾಡಿಸಿ ಈಗ ಮಹಿಳೆಗೆ ಕೊಡುವ ಗೌರವ ತಾಯಿಯ ಸ್ಥಾನದಲ್ಲಿ ಇಟ್ಟಿದ್ದೇನೆ ಅಂತ ಹೇಳುವಾಗ ನಾನು ಈ ಪ್ರಶ್ನೆ ನಿನಗೆ ಕೇಳಲೇಬೇಕು. ಹಾಗಾಗಿ ಇನ್ನು ಮುಂದೆ ಸೌಜನ್ಯನ ವಿಷಯದಲ್ಲಿ ನೀವೇನು ನಾಟಕ ಮಾಡಲಿದ್ರು ಖಂಡಿತ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವುದಿಲ್ಲ. ನೀನು ಯಾವುದೇ ಹೋರಾಟ ಮಾಡು, ನೀನಿನ್ನು ಬೀದಿಗೆ ಇಳಿದ್ರು ಸಹ ಖಂಡಿತ ನಾವು ಇದರಲ್ಲಿ ಉತ್ತರ ಕೊಡಲಿಕ್ಕೆ ರೆಡಿ ಆಗಿದ್ದೇವೆ. ಯಾವ್ದು ವೇದಿಕೆಯಲ್ಲಿ ಮಾಧ್ಯಮಗಳಿಗೆ ಹಣ ಕೊಟ್ಟು ನೀವು ಅಲ್ಲಿ ಹೋಗಿ ಕೂತ್ಕೊಳ್ಳೋದು ಇವತ್ತು ನಾನು ಚಾಲೆಂಜ್ ಮಾಡ್ತಿದ್ದೇನೆ. ಆರ್ ಕನ್ನಡದ ಜಯಪ್ರಕಾಶ್ ಹತ್ರ ಹೇಳ್ತಾ ಇದ್ದೇನೆ, ನೀವು ಗಿಳಿಯಾರನ್ನು ತಂದು ಈ ಕಾರ್ಯಕ್ರಮ ಮಾಡಿದ್ದು ನಮ್ಗೆ ಗೊತ್ತುಂಟು. ನಿಮಗೆ ದೊಡ್ಡ ನಿಧಿ ಬಂದಿದೆ. ಯಾಕೆಂದ್ರೆ ನಿಮ್ಮ ಇನ್ನೊಬ್ಬ ನಿರೂಪಕ ಇದ್ದ ಅಲ್ಲ, ನಿರೂಪಕ ರಂಜಿತ್ ಅಂತ ಕುಂದಾಪುರದವ, ಇವನೇ ಊರಿನವನು. ಇವನಿಗೆ ಲಿಂಕ್ ಕೊಟ್ಟು ನಿಮ್ಮ ವೇದಿಕೆಗೆ ಕರೆಸಿ ಎಷ್ಟೋ ಹಣ ಕೊಟ್ಟು ನೀವು ಕಾರ್ಯಕ್ರಮ ಮಾಡಿದ್ದೀರಿ ಅಂತ ನನಗೆ ಗೊತ್ತು. ಇದನ್ನು ನಾನು ನೇರ ಮಾಧ್ಯಮದಲ್ಲಿ ಚಾಲೆಂಜ್ ಮಾಡ್ತಿದ್ದೇನೆ. ನೀವು ಉಪ್ಪಳದವರು, ನಾನು ದಕ್ಷಿಣ ಕನ್ನಡ ಜಿಲ್ಲೆಯವರು. ನೀವು ₹1 ಹಣ ತಗೊಳ್ಳದೆ ಗಿಳಿಯಾರನ್ನಲ್ಲಿ ಕೂತ್ಕೊಳ್ಳಿಸಿ ಕಾರ್ಯಕ್ರಮ ಮಾಡಲಿಲ್ಲ. 4 ಜನ 2 ಗಂಟೆ ಕಾರ್ಯಕ್ರಮ ಮಾಡಿ 3 ಸಲ ನೀವು ಅದನ್ನು ಟೆಲಿಕಾಸ್ಟ್ ಮಾಡುವುದಾದ್ರೆ ನಿಮಗೆ ಹಣ ಬಂದಿದೆ. ನಾನೊಂದು ಹಿಂದೂ ತಾಯಿಯಾಗಿ ಜಯಪ್ರಕಾಶ್ರಲ್ಲಿ ಹೇಳ್ತಾ ಇದ್ದೇನೆ, ಎಲ್ಲಿ ನೀವು ಕರೆದ್ರು ಸಹ ಯಾವ ದೇವರಾಗ್ಲಿ ಯಾವ ದೈವದಕ್ತಾಗ್ಲಿ ನಾನು ಪ್ರಮಾಣ ಮಾಡಿ ಹೇಳ್ತೇನೆ, ನೀವು ₹1 ತೆಗೆಯದೆ ಈ ಕಾರ್ಯಕ್ರಮ ನಿಮ್ಮ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಮಾಡಲಿಲ್ಲ ಅಂತ ಹೇಳಿದ್ರೆ ನನ್ನ ಮುಂದೆ ಬಂದು ನಿಲ್ಲಿ. ಆ ನಂತರ ಈ ಗಿಳಿಯವರು ಬರಲಿ, ನಾನು ಅವನಿಗೆ ಕೊಡುವ ಏಟು ಅವನು ಖಾಲಿ ಕೆನ್ನೆಗೆಲ್ಲ ಇವತ್ತು ಹೇಳ್ತೇನೆ ಚಪ್ಪಲಲ್ಲಿ ಅವನಿಗೆ ಕೊಡ್ತೇನೆ. ಯಾಕೆಂದ್ರೆ ಇದನ್ನು ಬಂದು ನಾನು ಇವತ್ತು ನೇರ ಸವಾಲಾಗ್ತಿದ್ದೇನೆ ಒಂದು ತಾಯಿಯಾಗಿ. ನಿಮ್ಮ ಸ್ಯಾಟಲೈಟ್ ಚಾನೆಲ್ಗೆ ಹಣ ಬಂದ ನಂತರ ನೀವು ಕಾರ್ಯಕ್ರಮವನ್ನು ಮಾಡಿದಿರಿ, ತುಂಬಾ ಸಮಯ ನೀವು ಟೈಮ್ ತಗೊಂಡಿದ್ದೀರಿ ಹೇಗೆ ಮಾಡಬೇಕು ಅಂತ. ಏಕಾಏಕಿ ಕೇವಲ ಜಡ್ಜ್ಮೆಂಟ್ ಅನ್ನು ಇಟ್ಕೊಳ್ಳದೆ ನೀವು ಅವನು ಕೊಟ್ಟ ದಾಖಲೆಯನ್ನು ಇಟ್ಟುಕೊಂಡು ಮಾತಾಡುವಾಗಲೇ ಜನರಿಗೆ ಅರ್ಥ ಆಗಿದೆ. ಆದರೆ ಜನರಿಗೆ ಅರ್ಥ ಅಲ್ಲ, ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳ್ತಾ ಇದ್ದೇನೆ, ನಿಮ್ಮ
ಜಯಪ್ರಕಾಶ್ ರವರು ಅಥವಾ 4 ಜನ ಅಲ್ಲಿ ನಿಂತವರು ಒಬ್ಬರು ಬಂದು ಹೇಳಿ ನಾವು ಯಾವುದೇ ₹1 ನಮ್ಮ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ತಗೊಳ್ಳಿಲ್ಲ ಅಂತ ನೀವು ಹೇಳುದಾದ್ರೆ ನೀವು ಕರೆದ ಜಾಗಕ್ಕೆ ನಾನು ಬರ್ತೇನೆ. ಯಾವ ದೇವಸ್ಥಾನ, ಯಾವ ದೈವಸ್ಥಾನ, ನಾನು ಬರ್ತೇನೆ. ಒಂದು ಹಿಂದೂ ತಾಯಿಯಾಗಿ ಇವತ್ತು ನಾನು ನಿಮಗೆ ಚಾಲೆಂಜ್ ಆಗ್ತಾ ಇದ್ದೇನೆ. ಸೂಲಿಬೆಲೆ ಜಾಗೋ ಭಾರತಿದು ಮುಗಿಯಿತು, ಬಿಟ್ಟಿ ಭಾಷಣಗಳು ಮುಗಿಯಿತು, ದಕ್ಷಿಣ ಕನ್ನಡದಲ್ಲಿ ಬರುವುದು ಭಾರಿ ಕಡಿಮೆ ಆಯಿತು. ಇವತ್ತಿನ ನಾನು ಹೇಳ್ತಾ ಇದ್ದೇನೆ, ಇಲ್ಲಿ RTI ಕಾರ್ಯಕರ್ತ ವಿನಾಯಕ ಬಾಳೆಗನ ಇವತ್ತು ಸಹ ಅವನನ್ನು ನೆನಪಿಸಿಕೊಂಡು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ, ಅವರ ಮನೆಯವರು ಸೇರಿಕೊಂಡು. ಆ ಒಂದು ಅಪರಾಧಿಯನ್ನು ನೀನು ಅವನೊಟ್ಟಿಗೆ ನಿಂತು ಅವನನ್ನು ಜೈಲಿಂದ ಬಿಡಿಸಿಕೊಂಡು ನಿಲ್ಲುವಾಗ ನೀನು ಒಬ್ಬ ಹಿಂದೂ ಅಂತ ಹೇಳುವವಾಗ ಆ ಹಿಂದೂ ಮನೆಯವರಿಗೆ ನೀನೇನು ಮಾಡಿದ್ದಿ? ಹಣಕ್ಕೋಸ್ಕರ ಒಬ್ಬನ ಒಟ್ಟಿಗೆ ಹೋಗಿ ಒಬ್ಬ ಕೊಲೆಗಾರನ ಹಿಂದೆ ನಿಂತು ನೀನು ಅವನನ್ನು ಬಿಡಿಸಿ ಬರುವ ದೃಶ್ಯ ಜನರಿಗೆ ಎಲ್ಲರಿಗೂ ಗೊತ್ತುಂಟು. ಆಗ ನೀನು ವಿನಾಯಕನ ಬಾಳಿಗೆನ ಕೇಸಲ್ಲಿ ಅವರ ಮನೆಗೊಂದ್ಸಲ ಭೇಟಿ ಕೊಡುವುದಾಗ್ಲಿ, ಸಾಂತ್ವನ ಮಾಡೋದಾಗ್ಲಿ, ಅವರು ಹಿಂದೂಗಳಲ್ವಾ? ನಿಮ್ಮ 3 ಭಿಕ್ಷಾಟನೆಗೆ ಬರುವವರಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೇನೆ, ನೀವು ಬ್ಯಾಂಗ್ಳೂರಿಂದ ಪ್ಲಾಟ್ಫಾರ್ಮ್ ಮಾಡಿಕೊಂಡು ಏನೇನು ಮಾಡಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನು ಸೌಜನ್ಯನನ್ನು ಮುಂದೆ ಹಾಕೊಂಡು ನಮ್ಮನ್ನು ಕಮ್ಯುನಿಸ್ಟರು, ದೇವಸ್ಥಾನವನ್ನು ಒಡಿಲಿಕ್ಕೆ ಬರುವವರು, ಎಂಡೋಮೆಂಟ್ ಮಾಡಲಿಕ್ಕೆ ಬರುವವರು, ಧರ್ಮಸ್ಥಳದ ಬಗ್ಗೆ ಮಾತಾಡುವವರಂತ ಆ ರೀತಿ ನೀವು ಕೊಂಡೋಗ್ಲಿಕ್ಕೆ ಹೋದ್ರೆ ಮುಂದೊಂದು ದಿನ ನಾವು ಕೇವಲ ಸೌಜನ್ಯ ಹೋರಾಟಗಾರರಲ್ಲ, ಪ್ರತಿಯೊಂದು ಮಹಿಳೆಯರು ನಿಮ್ಮನ್ನು ಗೆರವಾಕೊಂಡು 3 ಜನರನ್ನು ನಿಮ್ಮನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅಟ್ಟಾಡಿಸ್ತೇವೆ. ಇದಂತೂ ಸತ್ಯ.